ನೋಡು ಗಂಗಾ, ನಿನ್ನ ಹೆತ್ತವ್ರಿಗೆ ನಿನ್ನ ಮೇಲೆ ಹಕ್ಕಿರುತ್ತೆ. ನಿನ್ನ ಮದುವೆ ಆದಮೇಲೆ ಆ ಹಕ್ಕಿನ ಜೊತೆಗೆ ಜವಾಬ್ದಾರಿ, ಸ್ವಾರ್ಥ ಕೂಡ ಇದೆ. ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ, ನನಗೇನಾದ್ರೂ ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಲಿ ಅನ್ನೋ ಸ್ವಾರ್ಥ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಲ್ರಿಗಿಂತ ನನಗಿಂತನೂ ಕೂಡ ನೀನೇ ಮುಖ್ಯ ನನಗೆ. ನಿನ್ ತಪ್ಪು ಸರಿ, ಒಳ್ಳೇದು ಕೆಟ್ಟದ್ದು ಏನೂ ಬೇಕಾಗಿಲ್ಲ ನನಗೆ. ನನ್ನ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಪ್ರಾಣದ ಹಾಕಿ ಪ್ರೀತಿಸೋ ಇವರಿಗೆ ನಿಜ ಹೇಳ್ದೆ ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀನಿ. ಹಾಗಂತ ಅಮ್ಮ ಹೇಳೋವರೆಗೂ ನನ್ನ ಬಾಯಿಂದ ನಿಜ ಹೇಳೋಕ್ಕಾಗಲ್ಲ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಏಯ್, ಯಾಕೆ ಅಳ್ತಿದ್ಯಾ? ಏನಿಲ್ಲ ರೀ. ಏನಿಲ್ಲ ಅಂತಂದ್ಮೇಲೆ ಯಾಕೆ ಕಣ್ಣೀರ್ ಹಾಕ್ತೀಯಾ? ಯಾಕಮ್ಮ ಅಳ್ತಿದ್ಯಾ? ಜೈ ತುಂಬಾ ಒಳ್ಳೆಯವನು. ನೀನು ಅಂದ್ರೆ ಪ್ರಾಣ ಅವನ್ಗೆ. ನಿನ್ನ ಯಾವತ್ತೂ ದೂರ ಮಾಡಲ್ಲ. ಜೈನ ಯಾವತ್ತೂ ಹೀಗ್ ನೋಡಿಲ್ಲಮ್ಮ. ನಿನ್ನಿಂದಾನೇ ಅವನ್ ಬದ್ಲಾಗಿದ್ದು. ಜೈ ಸಿಕ್ಕಿದ್ದು ನಿನ್ನ ಅದೃಷ್ಟ ಅನ್ಬೇಕು, ಇಲ್ಲ ನಿನ್ನಂತ ಹೆಂಡತಿ ಸಿಕ್ಕಿದ್ದು ಜೈ ಅದೃಷ್ಟ ಅನ್ಬೇಕು, ಗೊತ್ತಿಲ್ಲ. ನಾನೇ ಅದೃಷ್ಟವಂತೆ ಅತ್ತೆ. ಪೂಜೆ ಮಾಡಿದ್ರೆ ದೇವ್ರು ವರ ಕೊಡ್ತಾನೆ. ಆದ್ರೆ ನಂಗೆ ದೇವ್ರೆ ಗಂಡ ಆಗಿದ್ದಾರೆ. ಇಂಥ ಗಂಡ ಯಾವ ಹೆಣ್ಣಿಗೂ ಸಿಗಲ್ಲ. ಹೌದಮ್ಮ, ನಮ್ ಸ್ವಪ್ನಾಗಿ ಸಿಗ್ಬೇಕಾದ ಅದೃಷ್ಟ ನಿಂಗ್ ಸಿಕ್ಕಿದೆ. ಗಂಗಾ ಕೂಡ ನಮ್ ಮಗಳೇ ಅಲ್ವೇನ್ರಿ? ಜೈನ ಯಾವ ಹುಡುಗಿ ಮದ್ವೆ ಆದ್ರೂ ಅದೃಷ್ಟವಂತೇನೆ. ನನ್ನ ಅಳಿಯನ್ ದೊಡ್ಡತನ ಅದು. ಬನ್ನಿ, ಊಟಕ್ಕೆ ಟೈಮ್ ಆಗ್ತಿದೆ. ಬಾ ಗಂಗಾ. ಬನ್ನಿ ಅತ್ತೆ, ಇವತ್ತು ಎಲ್ರಿಗೂ ನಾನೇ ಬಡಿಸ್ತೀನಿ. ಅಮ್ಮ, ನಿನ್ನ ಹತ್ರ ಕೆಲ್ಸ ಮಾಡಿಸಿದ್ರೆ ಅಷ್ಟೇ, ನಿನ್ ಗಂಡ ಇಡೀ ಮನೆನ ಧ್ವಂಸ ಮಾಡ್ಬಿಡ್ತಾನೆ. ಬನ್ನಿ ಬನ್ನಿ. ಏನು ನಾಣಿ, ಯಾವಾಗ್ಲೂ ಫೈಲ್ಸ್ ತರ್ತಿದ್ದವನು ಇವತ್ತು ಬ್ಯಾಗ್ ತಂದಿದ್ಯಲ್ಲ? ಅಲ್ಲ ಕಣೋ, ನಿಮ್ಮನೆ ಖಾಲಿ ಮಾಡಿ ನಮ್ಮನೇಲಿ ಜಾಂಡ ಊರ್ತಿಲ್ಲ ತಾನೆ? ಇವನು ಮನೆ ಖಾಲಿ ಮಾಡಿದಾನೆ ಅಂದ್ರೆ ಸಂಸಾರ ಮುಗೀತಾ? 24 ಗಂಟೆ ಇದೇ ಮನೇಲಿ ಇದ್ರೆ ಯಾವ ಹೆಂಡತಿ ಸಂಸಾರ ಮಾಡ್ತಾಳೆ? ಬಿಟ್ಟು ಓಡ್ ಹೋಗಿರ್ತಾಳೆ. ಹಾಗೆ ಹಾಗೆ ಆಗ್ಬೇಕು ನಿನ್ಗೆ. ಇಲ್ದಿದ್ರೆ ಯಾವಾಗ್ಲೂ ಒಟ್ಟ 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 ಅಂತ ಬಡ್ಕೊಳ್ತಿದ್ದ. ಈಗ ನೋಡು ಬಾಯ್ ಹೇಗ್ ಬಿದ್ದು ಹೋಗಿದೆ ನೋಡು. ನನ್ ಬಾಯಿ ಏನು ಬಿದ್ದು ಹೋಗಿಲ್ಲ. ನೀವು ಗ್ಯಾಪ್ ಕೊಟ್ರೆ ಸ್ಟಾರ್ಟ್ ಮಾಡೋ ಅನ್ನೋದ ಕಾಯ್ತಿದ್ದೀನಿ. ಆದ್ರೂ ಬೇರೆಯವ್ರ ಸಂಸಾರ ಹಾಳಾದ್ರೆ ನಿಮ್ಗೆ ಯಾಕೆ ಇಷ್ಟ ಆನಂದ? ಆ ಸ್ಯಾಡಿಸಮ್ ಯಾಕೆ ಅಂತ. ಅಂದ್ರೆ ನಿನ್ ಹೆಂಡತಿ ಫ್ಲೈಯಾ? ನಿಲ್ಸಿ ನಿಮ್ಮ ಅಪಶಕನದ ಮಾತು. ನೀವು ಬಾಯ್ ಬಿಟ್ರೆ ಸಾಕು, ಎಲ್ಲ ಅಪಶಕನದ ಮಾತೆ. ನೋಡಿ, ನಾನ್ ಮನೇನೂ ಖಾಲಿ ಮಾಡಿಲ್ಲ, ನನ್ ಸಂಸಾರನೂ ಹಾಳಾಗಿಲ್ಲ. ನಾನ್ ಮೀನಾಕ್ಷಿ ನನ್ ಜೊತೆಗೆ ಇದ್ದಾಳೆ. ಮತ್ತೆ ಬ್ಯಾಗ್ ಯಾಕೆ ತಂದಿದ್ದು? ಯಾಕೆ ಬಂದ ಸಾರ್? ರಾತ್ರಿ ಕಾಲ್ ಮಾಡಿ ಬೆಳಿಗ್ಗೆ ಮುಂಬೈಗೆ ಹೋಗ್ಬೇಕು ಅನ್ನೋದಕ್ಕೆ ಬ್ಯಾಗ್ ತಗೊಂಡ್ ಬಂದಿದ್ದೀನಿ. ಮುಂಬೈಗೆ ಹೊರಟಿದ್ದೀರಾ? ಹೌದು ಮೇಡಮ್. ಹೌದು ಗಂಗಾ, ನಾನು ನಾಣಿ ಮುಂಬೈಗೆ ಹೊರಟಿದ್ದೀವಿ. ಅಲ್ಲೊಂದು ಬಿಸ್ನೆಸ್ ಮೀಟಿಂಗ್ ಇದೆ. ಅದೇನ್ರಿ, ರಾತ್ರಿ ನಂಗೆ ಒಂದ್ ಮಾತು ಕೂಡ ಹೇಳಿಲ್ಲ. ಇದು ಬಿಸ್ನೆಸ್ ಟ್ರಿಪ್ ಗಂಗಾ. ಆಫೀಸ್ ವಿಷಯನ ನನ್ನ ಮನೇಲಿ ಮಾತಾಡಲ್ಲ ಅಂತ ನಿನಗೆ ಗೊತ್ತಲ್ವಾ? ಆದ್ರೂ ಸರಿ, ಅಷ್ಟು ದೂರ ಹೋಗ್ತಿರೋದು? ಎಷ್ಟು ದೂರ? ಮುಂಬೈಗೆ ಹೋಗಿ ಬರೋದಕ್ಕೆ ವಾರನೋ ತಿಂಗಳು ಆಗುತ್ತಾ? ಇಲ್ಲಿ ಫ್ಲೈಟ್ ಹತ್ತಿದ್ರೆ 1.5 hours ಅಲ್ಲಿ ಅಲ್ಲಿಗೆ ಲ್ಯಾಂಡ್ ಆಗುತ್ತೆ. 1 hour ಅಲ್ಲಿ ಅಲ್ಲಿಂದ ಮತ್ತೆ ಫ್ಲೈಟ್ ಹತ್ತಿದ್ರೆ ಈವ್ನಿಂಗ್ ಅಷ್ಟರಲ್ಲಿ ಮನೇಲಿ ಇರ್ತೀನಿ. ಜಸ್ಟ್ ಆಫೀಸಿಗೆ ಹೋಗಿ ಬಂದಷ್ಟು ಟೈಮ್ ಆಗುತ್ತೆ ಅಷ್ಟೇ. ಇಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ ಅಲ್ಲ ರೀ, ಯಾವ ವಿಷಯ ಆದ್ರೂ ನೀವು ನನ್ನ ಹತ್ರ ಹೇಳ್ತಿದ್ರಲ್ಲ ಅಂತ. ಕೆಲ್ಸದ ಮಧ್ಯೆ ಮರ್ತ್ ಹೋಗಿರ್ತಾನಮ್ಮ, ಹೋಗ್ಲಿ ಬಿಡು. ವ್ಯಾಪಾರ ಅಂದ್ಮೇಲೆ ಈ ತರ ಪ್ರಯಾಣ ಸಹಜನಮ್ಮ.
ಫೀಲ್ ಆಗ್ಬೇಡ. ಏ ಗಂಗಾ, ಫೀಲ್ ಆಗ್ತಿದ್ಯಾ? ನಿನಗೆ ಹೇಳ್ದೆ ಹೋಗ್ತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ನೀನ್ ಹೀಗೆ ಅಪ್ಸೆಟ್ ಆಗ್ತೀಯ ಅಂತಾನೆ ಹೇಳಿಲ್ಲ. ಈ ಟೈಮಲ್ಲಿ ನೀನು ಸ್ಟ್ರೆಸ್ ಮಾಡ್ಕೋಬಾರ್ದು. ನಾನು ಬೇರೆ ಊರಿಗೆ ಹೋಗ್ತಿದ್ದೀನಿ ಅಂತ, ನಿನ್ನ ಜೊತೆ ಇಲ್ಲ ಅಂತ ನೀನು ತುಂಬ ಫೀಲ್ ಆದರೆ ಆ ಭಾರ ಬೇಬಿ ಮೇಲೆ ಬೀಳುತ್ತೆ. ಅದು ಒಳ್ಳೇದಲ್ಲ. ನಾನು ಎಲ್ಲಿದ್ರೂ ನನ್ನ ಮನಸ್ಸು ನಿನ್ನ ಹತ್ರನೇ ಇರುತ್ತೆ. ನಾನು ಏನು ಮಾಡಿದ್ರು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ. ನೀನು ಟೆನ್ಷನ್ ಮಾಡ್ಕೋಬಾರ್ದು, ಹ್ಯಾಪಿಯಾಗಿರಬೇಕು. ಸರಿನಾ? ಸರಿ, ಬೇಡ ಅಂದರೆ ಹೋಗ್ಲಿ ಬಿಡು. ಮುಂಬೈಗೆ ಹೋಗೋದನ್ನ ನಿಲ್ಲಿಸ್ತೀನಿ. ಅಯ್ಯಯ್ಯೋ, ಕೆಲಸ ಬಿಟ್ಬಿಡಿ ಅಂತ ಯಾಕೆ ಹೇಳ್ತೀನ್ರಿ? ಮತ್ತೆ ಯಾಕೆ ಬೇಜಾರಾಗ್ತಿದ್ಯಾ? ಅದೇನಿಲ್ಲ ರೀ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ರಿ ಅಲ್ವಾ? ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಆರ್ ಯು ಶೋರ್? ನೀವೆಲ್ಲಿದ್ರು ನನ್ನ ಪಕ್ಕನೇ ಇರ್ತೀರಾ. ನನಗೆ ಯಾವ ಗಾಬರಿ ಬೇಜಾರು ಇಲ್ಲ. ನನ್ನ ಜೊತೆಗೆ ನಮ್ಮ ಬೇಬಿ ಕೂಡ ಹ್ಯಾಪಿಯಾಗಿರುತ್ತೆ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹುಷಾರಾಗಿರು, ಬೇಗ ಬರ್ತೀನಿ. ಅಜ್ಜಿ, ಚಿಕ್ಕಮ್ಮ, ಅತ್ತೆ, ಗಂಗನ ಹುಷಾರಾಗಿ ನೋಡ್ಕೊಳ್ಳಿ. ಟೈಮಿಗೆ ಸರಿಯಾಗಿ ಜ್ಯೂಸು ಫುಡ್ಡು ಕೊಡಿ. ಇವಳು ಮನೇಲೇ ಇರಬೇಕು, ಅದು ರೆಸ್ಟಲ್ಲಿರಬೇಕು. ನಾನು ತಿರುಗಿ ಬರೋವರೆಗೂ ಆ ಜವಾಬ್ದಾರಿ ನಿಮ್ದೆ. ಏನೋ ಹೀಗೆ ಹೇಳ್ತಾ ಇದ್ಯಾ? ನೀನ್ ಹೇಳ್ದೆ ಹೋದ್ರೆ ನಮಗ್ ಗೊತ್ತಾಗಲ್ವಾ? ನೀನ್ ಹೇಳಿದ್ರು ಹೇಳ್ದೆ ಇದ್ರು ಗಂಗಾನ ನಾವು ಹುಷಾರಾಗೆ ನೋಡ್ಕೋತೀವಿ. ನೀನು ಹ್ಯಾಪಿಯಾಗಿ ಹೋಗ್ಬಾ. ಓಕೆ, ಹೋಗಿ ಬರ್ತೀವಿ. ಲೆಟ್ಸ್ ಗೋ ನಾಣಿ. ಓಕೆ ಸರ್. ಬಾಯ್ ಕಣೆ. ಬನ್ನಿ ಸರ್. ಸರ್ ಹತ್ತಿ ಸರ್. ಬಾಯ್ ಗಂಗಾ. ಬಾಯ್ ಬಾಯ್. ಅವ್ರಿವತ್ತು ಮುಂಬೈಗೆ ಹೋಗಿದ್ದು ಒಳ್ಳೇದೇ ಆಯ್ತು. ನಿತ್ಯಗೆ ಮದುವೆ ಬಟ್ಟೆ ತಗೋಬೇಕು. ಈಗ ನಾನು ಹ್ಯಾಪಿಯಾಗಿ ಅಮ್ಮ ತಂಗಿ ಜೊತೆ ಶಾಪಿಂಗ್ ಮಾಡ್ಬೋದು. ಈಗಲೇ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಬಾ ಗಂಗಾ. ಚಂದ್ರಿಕಾ, ನಾನು ಯಾವಾಗಾದ್ರೂ ಊರಿಗೆ ಹೋದ್ರೆ ನೀನು ಗಂಗಾ ಹಾಗೆ ಫೀಲ್ ಮಾಡ್ಕೊಂಡಿದ್ಯಾ? ನೀವ್ ಯಾವಾಗ ಊರಿಗೆ ಹೋಗಿದ್ದೀರಾ ಅಂತ ನಾನ್ ಫೀಲ್ ಆಗ್ಬೇಕು? ಯಾವಾಗ್ಲೂ ಮನೇಲೇ ಇರ್ತೀರಲ್ಲ. ಅಂದ್ರೆ ನಾನ್ ಕೇಳಿದ್ದು ನನ್ನ ಮೇಲೆ ನಿಮಗೆ ಪ್ರೀತಿ ಇದೆಯಾ ಇಲ್ವಾ ಅಂತ. ಹೌದು, ಈ ಪ್ರೀತಿ ವಿಷಯನ ನಾವೇ ಮಾತಾಡ್ಕೋಬೇಕೀಗ. ಅಂದ್ರೆ ಪ್ರೀತಿ ಇದೆಯಾ ಇಲ್ವಾ? ಪ್ರೀತಿ ಇದೆ ಅಂದ್ರೆ ಏನ್ ಮಾಡ್ತೀರಾ, ಅಥವಾ ಇಲ್ಲ ಅನ್ಬಿಟ್ರೆ ಏನ್ ಮಾಡ್ತೀರಾ? ನಿತ್ಯ ಶಾಪಿಂಗ್ ಬನ್ನಿ ಅಂತ ಕಾಲ್ ಮಾಡಿದಾಳೆ, ಬನ್ನಿ ಹೋಗೋಣ. ಪ್ರೀತಿ ಅಂತ ಪ್ರೀತಿ. ಗಂಗಾ ಪ್ರೆಗ್ನೆನ್ಸಿನ ಹೋಗ್ಸೋದು ಹೇಗೆ? ಹೇಗಾದ್ರೂ ಅವಳಿಗೆ ಅಬೋಷನ್ ಆಗೋ ಹಾಗೆ ಮಾಡಬೇಕು. ಏನ್ ನಿತ್ಯ ಒಂಥರ ಇದೆಯಾ? ನಥಿಂಗ್ ಮಾಮ್. ಏನೋ ಯೋಚನೆ ಮಾಡ್ತಿದ್ಯಾ? ಮುಗ್ಸೋ ವಿಷಯ. ವಾಟ್? ಅಕ್ಕನ ಬಗ್ಗೆ ಮಾಮ್. ಅಕ್ಕ ಕೂಡ ನಮ್ ಜೊತೆ ಶಾಪಿಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನಮ್ ಜೊತೆ ಇರ್ಬೇಕು ಅಂತ ಅವಳಿಗೂ ಆಸೆ ಇದೆ ನಿತ್ಯ. ಬಟ್ ಅವಳು ಬರೋದಕ್ಕೆ ಜೈ ಬಿಡೋದಿಲ್ವಲ್ಲ. ಇನ್ನೆಷ್ಟು ದಿನ ಮಾಮ್? ಎಲ್ಲ ಸೆಟ್ ಆಗತ್ತೆ. ನಿತ್ಯ, ಹಾ, ಐ ಮೀನ್ ಜೈಗೆ ಎಲ್ಲ ರಿವೀಲ್ ಮಾಡ್ತೀನಿ ಅಂದ್ಯಲ್ಲ. ಹೌದು ನಿತ್ಯ, ಮಾಡಬೇಕು. ಅವಾಗ್ಲೇ ಗಂಗಾಗೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಗಂಗಾಗೆ ಪ್ರಾಬ್ಲಮ್ ಅಲ್ಲ, ಗಂಗಾನೇ ಪ್ರಾಬ್ಲಮ್ ಆಗದಿದ್ದ ಹಾಗೆ ಮಾಡ್ತೀನಿ. ಗಂಗಾನೇ ಕಾಲ್ ಮಾಡ್ತಿದ್ದಾಳೆ. ಅವಳಿಗೆ 100 ವರ್ಷ. ಅಷ್ಟು ಟೈಮ್ ಇದೆಯಾ ಮಾಮ್? ನಿತ್ಯ, ಅದೇ ಮಾಮ್, ಅಕ್ಕಂಗೆ ಶಾಪ ಇದೆಯಲ್ಲ, 100 years ಅಕ್ಕ ಇರಲ್ವಲ್ಲ ಅಂತ. ಹಾಗಾಗ್ಬಾರ್ದು ನಿತ್ಯ. 20 ವರ್ಷ ನಮ್ಮಿಂದ ದೂರ ಇದ್ದ ಗಂಗಾ ಇನ್ನೂ ತುಂಬಾ ವರ್ಷ ನಮ್ಮ ಜೊತೆಗೆ ಇರಬೇಕು. ನಾನಿರೋದಕ್ಕೆ ಬಿಡ್ಬೇಕಲ್ಲ. ಶಾಪ ಕೊಲ್ದೇ ಇದ್ರೆ ನಾನೇ ಸಾಯಿಸ್ತೀನಿ. ಗಂಗಾ, ಹಲೋ ಅಮ್ಮ, ಎಲ್ಲಿದ್ದೀರಾ? ನಾನು ನಿತ್ಯ ಶಾಪಿಂಗ್ ಹೋಗ್ತಿದ್ವಿ, ಮದ್ವೆಗೆ ಸೀರೆ ತಗೊಳ್ಳೋದಕ್ಕೆ. ಹೌದಾ? ನಾನ್ ಕೂಡ ಬರ್ತೀನಮ್ಮ. ಬೇಡ ಗಂಗಾ, ಜೈ ಗೊತ್ತಾದ್ರೆ ತೊಂದರೆ ಆಗತ್ತೆ. ಅವ್ರಿಲ್ಲಮ್ಮ, ಆಫೀಸ್ ಕೆಲ್ಸದ ಮೇಲೆ ಮುಂಬೈಗೆ ಹೋದ್ರು. ಹೌದಾ? ನಾಳೆ ವಾಪಸ್ ಬರೋದಂತೆ.
ನಿತ್ಯ ಮದ್ವೆ ಇಟ್ಕೊಂಡು ನಾನು ದೂರ ಇದ್ದೀನಿ ಅಂತ ನನಗೆ ಬೇಜಾರಾಗಿತ್ತು. ದೇವರು ನನ್ನ ಆಸೆನ ಕೇಳಿಸ್ಕೊಂಡ. ಈ ಥರ ಮದ್ವೆ ಕೆಲಸದಲ್ಲಿ ನಾನು ಸೇರ್ಕೊಳ್ಳೋ ಅವಕಾಶ ಕೊಟ್ಬಿಟ್ಟ. ನಿಜಾನೇ ಗಂಗಾ, ದೇವರು ನಿನ್ ಪರವಾಗಿದ್ದಾನೆ. ನೀನ್ ಏನೇ ಆಸೆ ಪಟ್ರು ಅದು ನಡೆಯುತ್ತೆ. ಅವಳ ಮುಖ ನಡೆಯುತ್ತೆ. ಹಾ ಇರು, ನಿತ್ಯ ಜೊತೆ ಮಾತಾಡು. ನೀನ್ ಪಕ್ಕದಲ್ಲಿಲ್ಲ ಅಂತ ಅವಳು ತುಂಬಾ ಬೇಜಾರು ಮಾಡ್ಕೋತಿದ್ದಾಳೆ. ಹಲೋ ಅಕ್ಕ, ನಾನು ಬರ್ತಾ ಇದ್ದೀನಿ ನಿತ್ಯ, ನೀನೇನು ಯೋಚನೆ ಮಾಡಬೇಡ. ಹೌದಕ್ಕ, ಆದ್ರೆ ನಿಂಗೆ ತೊಂದರೆ ಆದ್ರೆ ಬರ್ಬೇಡಕ್ಕ, ನಾನು ಮಾಮ್ ನೋಡ್ಕೋತೀವಿ. ಕಷ್ಟ ಏನಿದೆಯೇ? ನಿನ್ ಭಾವ ಮುಂಬೈಗೆ ಹೋಗಾಯ್ತು. ಅಲ್ದೆ ನನ್ನ ಮದ್ವೆಲಿ ನೀನು ಹೇಗೂ ಇರಲಿಲ್ಲ. ನಿನ್ ಮದ್ವೆಲಿ ನಾನಿಲ್ದೇ ಇದ್ರೆ ಹೇಗೆ? ಎಲ್ಲ ಜೊತೆಗೆ ಇದ್ದು ನೋಡ್ಕೋತೀನಿ ಅಂತ ನಿನ್ಗೆ ಮಾತು ಕೊಟ್ಟಿದ್ದೆ. ನಿನ್ ಮದ್ವೆ ಸೀರೆ ನಾನೇ ಸೆಲೆಕ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಅಕ್ಕ. ಶಾಪಿಂಗ್ ಮಾಲ್ ಹತ್ರ ವೇಟ್ ಮಾಡ್ತಿರ್ತೀವಿ, ಬಂದ್ಬಿಡು. ಬಾಯ್. ಬಾಯ್. ಬಾರೇ ಬಾ. ನೀನು ನನ್ನ ಮದ್ವೆ ಸೀರೆ ಸೆಲೆಕ್ಟ್ ಮಾಡೋದಲ್ಲ, ನಾನೇ ನಿನ್ ಚಿತ್ತೆ ಮೇಲೆ ಹೊಚ್ಚೋದಕ್ಕೆ ಸೀರೆ ಕೊಡಿಸ್ತೀನಿ. ಲೋ ಗೋಪಾಲ, ಎತ್ತಿನ ಗಾಡಿಯಾಗಿ ನಿಧಾನಕ್ಕೆ ಹೋಗ್ತಿದ್ಯಲ್ಲ, ಸ್ವಲ್ಪ ಸ್ಪೀಡಾಗಿ ಹೋಗು. ಬೇಗ ಏರ್ಪೋರ್ಟಿಗೆ ಹೋಗ್ಬೇಕು. ಡ್ರೈವರ್, ಕಾರ್ ನಿಲ್ಸು. ನಾಣಿ, ಕೆಳಗಿಳಿ. ನಮ್ಗಾಗ್ಲೇ ಫ್ಲೈಟ್ಗೆ ಲೇಟ್ ಆಗ್ತಿದೆ, ಇಲ್ಲೇ ಕಾರ್ ನಿಲ್ಸಿದ್ರಿ ಸರ್? ನಿನ್ನ ಫೋನ್ ಕೊಡು. ಫೋನ್ ಕೊಡಯ್ಯ. ಕೊಡ್ತೀನಿ ರೀ ಸರ್. ಫ್ಲೈಟ್ ಹತ್ತಿದ ಮೇಲೆ ಅಲ್ವಾ ಸರ್ ಫೋನ್ ಸ್ವಿಚ್ ಆಫ್ ಮಾಡೋದು? ಈಗ ಯಾಕೆ? ನಾನು ಹೇಳೋವರೆಗೂ ಆನ್ ಮಾಡಬಾರ್ದು. ನಮ್ಮ ಜೊತೆ ಇನ್ಯಾರಾದ್ರೂ ಮುಂಬೈಗೆ ಬರ್ತಿದ್ದಾರಾ ಸರ್? ಯಾರೂ ಬರ್ತಿಲ್ಲ. ಆ್ಯಂಡ್ ನಾವು ಕೂಡ ಮುಂಬೈಗೆ ಹೋಗ್ತಿಲ್ಲ. ಮತ್ತೆ ಬಿಸ್ನೆಸ್ ಮೀಟಿಂಗು ಅದು ಇದು ಅಂತ ಏನೇನೋ ಹೇಳಿದ್ರಲ್ಲ? ಎಲ್ಲ ಸುಳ್ಳು. ನಿಮ್ಮ ಮೇಡಮ್ನ ನಂಬಿಸೋದಕ್ಕೆ ಹಾಗಂದೆ. ಯಾಕೆ ಸರ್? ನಿಜಾನ್ ತಿಳ್ಕೊಳ್ಳೋದಕ್ಕೆ. ಅಂದ್ರೆ ನೀವಿನ್ನು ಮೇಡಮ್ನ ಅನುಮಾನ ಪಡ್ತಿದ್ದೀರಾ? ನನಗೆ ಅನುಮಾನ ಅಲ್ಲ ನಣಿ, ಭಯ. ಅವಳಿಗೆ ಏನಾಗುತ್ತೋ ಅನ್ನೋ ಭಯ. ಅವಳನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ. ಮೇಡಮ್ಗೆ ಈಗ ಏನಾಗಿದೆ ಸರ್? ಚೆನ್ನಾಗೇ ಇದಾರಲ್ಲ? ಇಲ್ಲ ನಾಣಿ, ಅವಳು ಯಾಕೋ ಒದ್ದಾಡ್ತಿದ್ದಾಳೆ. ಅದೇನೋ ನನಗೆ ಹೇಳ್ತಿಲ್ಲ. ನನಗೆ ಹೇಳಬಾರ್ದು ಅಂತ ಹೇಳ್ತಿಲ್ವೋ, ಇಲ್ಲ ಹೇಳಿದ್ರೆ ತೊಂದರೆ ಅಂತ ಹೇಳ್ತಿಲ್ವೋ, ಕಾರಣ ಏನೇ ಇದ್ರೂ ಏನೋ ಮುಚ್ಚಿಡ್ತಿದ್ದಾಳೆ. ಅಂಥದ್ದು ಏನು ಇರಲ್ಲ ಸರ್. ಅಲ್ಲದೆ ನಿಮ್ಮ ಮಧ್ಯೆ ಮುಚ್ಚುಮರೆ ಯಾಕಿರುತ್ತೆ ಹೇಳಿ? ಇದೇ ನಾಣಿ, ಇದೆ ಅನ್ನೋ ವಿಷಯ ನಿನಗೂ ಗೊತ್ತು. ನೀನ್ ಕೂಡ ನನ್ನಿಂದ ಮುಚ್ಚಿಡ್ತಿದ್ಯಾ. ಆ ಸೀತೆಗೆ ತಕ್ಕ ಹನುಮಂತ ಅಲ್ವಾ, ಅದಕ್ಕೆ ನಿನ್ ಫೋನ್ ಸ್ವಿಚ್ ಆಫ್ ಮಾಡಿದ್ದು. ನಾನು ಮನೇಲಿರೋವಾಗಲೇ ನನಗೆ ಗೊತ್ತಿಲ್ಲದೆ ಏನೋ ಮಾಡ್ದವಳು. ಅಂಥದ್ರಲ್ಲಿ ನಾನು ಊರಲ್ಲಿಲ್ಲ ಅಂತ ಗೊತ್ತಾದ್ರೆ ಖಂಡಿತ ಏನಾದರೂ ಒಂದು ಮಾಡೇ ಮಾಡ್ತಾನೆ. ಅದಕ್ಕೆ ಈ ಮುಂಬೈ ನಾಟಕ ಆಡ್ತಿರೋದು. ಸಾರ್ಗೆ ಅನುಮಾನ ಬಂದಾಗೆ ಮೇಡಮ್ ಈಗ ನಿಜವಾಗ್ಲೂ ನಿತ್ಯ ಅವ್ರ ಮನೆಗೆ ಹೋಗ್ತಾರೋ ಏನೋ. ಏನ್ ಮಾಡೋದು? ಜನಕ್ಕೋಸ್ಕರನೇ ಬದುಕಿದ್ದ ರಾಮ ದೇವರಿರ್ಬೋದು, ಆದ್ರೆ ನಾನು ನನ್ನ ಹೆಂಡತಿಗೋಸ್ಕರ ಬದುಕಿ ಒಳ್ಳೆ ಗಂಡ ಆಗ್ಬೇಕು ಅನ್ಕೋತಿದ್ದೀನಿ. ಅವಳ ಕಷ್ಟನ ನಾನು ದೂರ ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳು ಇಲ್ಲಿಗೆ ಬರ್ತಾಳೆ. ನಾವಿಲ್ಲೇ ಇದ್ದು ಅವಳೆಲ್ಲಿಗೆ ಹೋಗ್ತಿದ್ದಾಳೋ ಫಾಲೋ ಮಾಡೋಣ. ಗೆಟ್ ಇನ್. ಹಲೋ ಆಂಟಿ. ಹಾಯ್. ಹಾಯ್ ನಿತ್ಯ. ಎಷ್ಟೊತ್ತಾಯ್ತು ನೀವು ಬಂದು? ಜಸ್ಟ್ ಬಂದ್ವಿ ಆಂಟಿ. ನಿಮ್ ದೊಡ್ಡ ಮಗಳು ಬರ್ಲಿಲ್ವರಿ? ಹೊರಟಿದ್ದಾಳೆ ಇವಾಗ. ತನ್ನ ತಂಗಿ ಮದ್ವೆ ಸೀರೆನ ಅವಳೇ ಸೆಲೆಕ್ಟ್ ಮಾಡ್ಬೇಕಂತೆ. ಹಾಯ್. ಅಷ್ಟ್ರಲ್ಲಿ ನಿಮ್ಮ ಅಳಿಯಂದ್ರ ಬಟ್ಟೆನ ತಗೊಳ್ಳೋದು ನಡೀರಿ ಸಿಸ್ಟರ್. ಬನ್ನಿ.
ಜೈ ಮುಂಬೈಗೆ ಹೋಗೋದನ್ನ ನನಗೆ ಯಾಕೆ ಹೇಳಲಿಲ್ಲ? ನಮಗೂ ಇವಾಗ್ಲೇ ಗೊತ್ತಾಗಿದ್ದಮ್ಮ ಅವ್ನ್ ಮುಂಬೈಗೆ ಹೋಗ್ತಿದ್ದಾನೆ ಅಂತ. ಗಂಗಾ ತುಂಬಾ ಫೀಲ್ ಆಗ್ಬಿಟ್ಲು. ಇಷ್ಟಕ್ಕೂ ನಮ್ಮನ್ನ ಇಲ್ಲಿ ಯಾಕೆ ಬರಕ್ ಹೇಳ್ದೆ? ಮದ್ವೆ ಬಟ್ಟೆ ತಗೊಳಗ? ಮದ್ವೆ ನಡ್ದಾಗಲ್ವಾ ಮದ್ವೆ ಬಟ್ಟೆ. ನಾವು ಮಾಡೋದು ಪರ್ಚೇಸ್ ಅಲ್ಲ, ಕೊಲ್ಯಾಪ್ಸ್ ಮಾಡಬೇಕು. ನಾಳೆ ನಾನು ಗಂಗಾ ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ ಅವಳ ಪ್ರೆಗ್ನೆನ್ಸಿ ಉಳಿಬಾರ್ದು. ಅವಳ ಹತ್ರ ಜೈನ್ ನೆನಪು ಏನೂ ಇರಬಾರ್ದು. ಅವಳಿಗೆ ಅಬಾರ್ಷನ್ ಆಗಬೇಕು. ಅದಕ್ಕೆ ನಿಮ್ಮನ್ನ ಕರೆದಿದ್ದು. ಗಂಗಾ ಬರ್ತಿದ್ದಾಳೆ ಇವತ್ತು. ಇಲ್ಲೇ ಈ ಶಾಪಲ್ಲೇ ಗಂಗಾ ಹೊಟ್ಟೆಲಿರೋ ಮಗುನ ಡಿಸ್ಮಿಸ್ ಮಾಡಬೇಕು. ಅದು ಹೇಗೆ ಅಂತ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಅಲರ್ಟ್ ಆಗಿರಿ, ಹೇಳಿದ್ದನ್ನ ಮಾಡಿ. ಏನಮ್ಮ ರೆಡಿ ಆಗಿದ್ಯಾ? ಎಲ್ಲಾದ್ರೂ ಹೋಗ್ತಿದ್ಯಾ? ಅಯ್ಯೋ ನನ್ ಬುದ್ಧಿಗಿಷ್ಟು. ನೀನ್ ಮನೇಲೇ ಇರ್ತೀಯಲ್ಲ, ಮನೇಲಿದ್ ಮಾತ್ರಕ್ಕೆ ರೆಡಿ ಆಗ್ಬಾರ್ದಾ ಏನು? ಇಲ್ಲ ಅತ್ತೆ, ನಾನು ಹೊರಗಡೆ ಹೊರಟಿದ್ದೀನಿ. ಎಲ್ಲಿಗಮ್ಮ? ಅದು ರೂಪಮ್ಮನ ಮನೆಗೆ ಅಜ್ಜಿ. ಯಾಕಮ್ಮ? ಸ್ವಲ್ಪ ಕೆಲಸ ಇತ್ತು ಅಜ್ಜಿ. ಈ ಮಾತು ಜೈ ಇದ್ದಾಗ್ಲೇ ಹೇಳ್ಬೋದಿತ್ತಲ್ಲ. ನೀನ್ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಜೈ ಹೇಳಿದಾನಲ್ಲ. ಚಿಕ್ಕ ಕೆಲಸ ಅತ್ತೆ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಚಿಕ್ಕ ಕೆಲಸ ಅಂತ ಹೇಳ್ತಾ ಇದೀಯಾ? ಅದಕ್ಕೆ ನೀನ್ ಯಾಕೆ ಹೋಗ್ಬೇಕು? ಬೇಕು ಅಂದ್ರೆ ರೂಪಾಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕ್ ಹೇಳು. ಬೇಡ ಅಜ್ಜಿ, ಕೆಲಸ ಅಮ್ಮನ ಮನೇಲೆ. ನಾನೇ ಅಲ್ಲಿಗೆ ಹೋಗ್ಬೇಕು. ಜೈಗ್ ಗೊತ್ತಾದ್ರೆ ತೊಂದರೆ ಆಗತ್ತೆ. ಏನು ಆಗಲ್ಲ ಅತ್ತೆ, ಬೇಗ ಬಂದ್ಬಿಡ್ತೀನಿ. ಗರ್ಭಿಣಿ ಬೇರೆ, ಬೇಡ ಅನ್ನೋಕ್ಕಾಗಲ್ಲ. ಬೇಗ ಬಂದ್ಬಿಡಮ್ಮ. ಸರಿ ಅಜ್ಜಿ, ಹೋಗಿ ಬರ್ತೀನಿ. ನಿಂತ್ಕೊಮ್ಮ. ಹೋಗೋಕ್ ಮುಂಚೆ ದೇವ್ರ ಮುಂದೆ ದೀಪ ಹಚ್ಚಿ ಹೋಗಮ್ಮ. ಅಯ್ಯೋ, ಹೀಗ್ಯಾಕಾಯ್ತು? ಭಗವಂತ, ಏನಿದು ಅಪಶಕುನ? ದೀಪ ಯಾಕೆ ಬಿದ್ದೋಯ್ತು? ಸ್ವಾಮಿ, ನನ್ನ ತಂಗಿಗೆ ಮದ್ವೆ ಸೀರೆ ತಗೊಳಕ್ ಹೋಗ್ತಾ ಇದ್ದೀನಿ, ಒಳ್ಳೇದು ಮಾಡು. ದೀಪ ಹಚ್ಚಿದ್ದೀನಿ ಅಜ್ಜಿ, ನಾನು ಹೋಗಿ ಬರ್ತೀನಿ. ಆಗ್ಲೇ ದೀಪ ಬಿದ್ದೋಯ್ತಲ್ಲಮ್ಮ, ಏನೋ ಅಪಶಕನ ಅನ್ನಿಸ್ತಿದೆ. ನೀನ್ ಹೊರಗಡೆ ಹೋಗದೆ ಇರೋದೇ ಒಳ್ಳೇದೇನೋ. ಏನಾಗಲ್ಲ ಅತ್ತೆ. ಅದು ಹಾಗಲ್ಲ ಅಮ್ಮ, ಏನೋ ತೊಂದರೆ ಆಗುತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಯಾವ ಅಪಾಯನೂ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ ಅಜ್ಜಿ. ಏನಾದರೂ ಕಾಪಾಡೋದಕ್ಕೆ ಆ ದೇವ್ರಿದ್ದಾನೆ, ಎಲ್ಲ ಅವನೇ ನೋಡ್ಕೋತಾನೆ. ಹೇಳಿದ ಮತ್ ಕೇಳಮ್ಮ. ಏನಾಗಲ್ಲ ಅತ್ತೆ, ಯಾಕೆ ಸುಮ್ಮನೆ ಭಯ ಪಡ್ತಿದ್ದೀರಾ? ಆಗ್ಲೇ ಕೆಳಗ್ ಬಿದ್ದ ದೀಪನೇ ಇವಾಗ ಬೆಳಗ್ತಾ ಇದೆ, ಅದು ಮುಗಿಯೋದ್ರಲ್ಲಿ ಬಂದ್ಬಿಡ್ತೀನಿ. ಧೈರ್ಯವಾಗಿರಿ, ಬರ್ತೀನಿ ಅಜ್ಜಿ. ಶಿವಂ ಶಿವಂ ಭವ ಹರಂ ಹರಂ, ಶಿವಂ ಶಿವಂ ಭವ ಹರಂ ಹರಂ.